ನಾಗಮಂಗಲ ಗಲಭೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರ ಬಂಧನ ಆಗಿದೆ. ನಮ್ಮ ಜೊತೆ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡ್ತೀನಿ. ಅಲ್ಲ ಸರ್, ಈಗಾಗಲೇ ಎಷ್ಟು ಜನ ಬಂಧನ ಮಾಡಲಾಗಿದೆ ಸರ್? ಒಂದು 46 ಜನನ ನಾವು ವಶಕ್ಕೆ ತೆಗೆದುಕೊಂಡಿದ್ವಿ, ವಿಚಾರಣೆ ಮಾಡ್ತಾ ಇದ್ದೀವಿ. ಯಾರ್ಯಾರ ಪಾತ್ರ ಏನಿದೆ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಪರಿಸ್ಥಿತಿ ನಾರ್ಮಲ್ ಆಗಿದೆ. ಹೆಚ್ಚಿನ ಸಿಬ್ಬಂದಿಯನ್ನು ಎಲ್ಲ ಕಡೆ ಡೆಪ್ಯೂಟ್ ಮಾಡಿದ್ದೀವಿ. ಎಲ್ಲ ಕಡೆ ಆಫೀಸರ್ಸು ಸಹಿತ ರೌಂಡ್ಸ್ ಮಾಡ್ತಾರೆ. ಸರ್, ಇವೆಲ್ಲ ಘಟನೆ ನೋಡಿದ್ರೆ ಪ್ರೀ ಪ್ಲ್ಯಾನ್ಡ್ ಆಗಿತ್ತಾ ಅಂತ? ಪೆಟ್ರೋಲ್ ಬಾಂಬ್ಗಳು ಕೂಡ ಬಳಕೆ ಆಗಿದೆ ಮಾಹಿತಿ ಅದೆಲ್ಲ ತನಿಖೆ ಮಾಡ್ತಾ ಇದ್ವಿ. ಏನೆಲ್ಲ ಇನ್ಸಿಡೆಂಟ್ ಆಯಿತು ಅಂತೇಳಿ ಅದರ ಪ್ರತಿಯೊಂದೆಲ್ಲ ವೀಡಿಯೋಸನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ. ಎಲ್ಲ ಅನಾಲಿಸಿಸ್ ಮಾಡಿ ಯಾವ ಥರ ಇನ್ಸಿಡೆಂಟ್ ಆಯಿತು ಅನ್ನೋದ್ರ ಬಗ್ಗೆ ನಾವು. ಸರ್, ಎಷ್ಟು ಅಂಗಡಿಗಳು ಎಷ್ಟು ಬೈಕ್ಗಳು ಈಗ ನಾಶ ಆಗಿದೆ ಅಂತ? ಸುಟ್ಟಿದ್ದು ಬೈಕ್ಗಳು 7 ಮತ್ತು ಅಂಗಡಿ ಒಂದು 6 ಇದೆ. ಅದನ್ನು ಹೊರತುಪಡಿಸಿ ಸಣ್ಣ ಪುಟ್ಟ ನಾಶ ಆಗಿದ್ದು, ಕಲ್ಲು ಹೊಡೆದಿದ್ದು, ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ದು ಸೇರಿ ಒಂದು 15 ಬೈಕ್ ಇದೆ ಟೋಟಲ್ ಆಗಿ. ಆಮೇಲೆ ಒಂದು 14 ಶಾಪ್ ಇದೆ, ಒಂದು ಕಾರ್ ಇದೆ. ಇವಿಷ್ಟು ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ. ಈಗ ಬಂಧಿತರು 46 ಇದೆ. ಆ ಸಂಖ್ಯೆ ಏನಾದ್ರು ಜಾಸ್ತಿ ಆಗುವಂಥದ್ದಿದೆ ಸರ್? ವಿಚಾರಣೆ ಯಾವ ರೀತಿ ಇದೆ? ಮಾಡ್ತಾ ಇದ್ದೀವಿ. ಟೀಮ್ ಮಾಡಿ ಯಾರ್ಯಾರ್ದು ಏನೇನು ಪಾತ್ರ ಇದೆ ಮತ್ತು ವಿಡಿಯೋದಲ್ಲಿ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಇನ್ನಷ್ಟು ಹೆಚ್ಚಿನ ಜನನ ಯಾರ್ಯಾರು ಕಿಡಿಗೇಡಿಗಳು ನಿನ್ನೆಯಿಂದ ಕೃತ್ಯದಲ್ಲಿ ತೊಡಗಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಿ ಕೆಲಸ. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್ ನಾಗಮಂಗಲ ಟೌನ್? ಸದ್ಯ ಪರಿಸ್ಥಿತಿ ನಾರ್ಮಲ್ ಆಗಿದೆ. ಎಲ್ಲ ಜನ ತಮ್ಮ ದಿನನಿತ್ಯ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಯಾವುದೇ ಒಂದು ಅಹಿತಕರ ಘಟನೆ ಆಗೋ ಯಾವುದೂ. ಇದಿಷ್ಟು ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡೆ ಅವರ ಮಾತಾಗಿರುವಂಥದ್ದು. ಅಂದರೆ 46 ಮಂದಿಯನ್ನು ಈಗಾಗಲೇ ಬಂಧನವನ್ನು ಮಾಡಿದ್ದೇವೆ. ಅವ್ರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಇನ್ನಷ್ಟು ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಹಲವು ಅಂಗಡಿಗಳು, ಬೈಕ್ಗಳು ಇದೀಗ ಸಂಪೂರ್ಣವಾಗಿ ನಾಶ ಆಗಿದೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೈರಸ್ ತಿಪ್ಟೂರ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.